ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ. ಹಲೋ ಹಾಂ ಸರ್, ಹೇಳ್ರಿ. ಗಾಡಿ ಕಳ್ಸ್ಕೊಡಿದ್ರಲ್ಲ ಒಂದು ಕ್ಯಾಂಟ್ರು. ಸರ್, ಅದು ಗಾಡಿ 10 ಟನ್ನಿನ ಗಾಡಿ ಐತ್ರಿ. ಹಾಂ ರೀ. ಅದು ಆಲ್ ಇಂಡಿಯಾ ಪರ್ಮಿಟ್ ರನ್ನಿಂಗ್ ಐತ್ರಿ. ಓಕೆ. ಇನ್ಶೂರೆನ್ಸ್ ಇನ್ನ 3 ತಿಂಗಳು ಐತ್ರಿ. ಹಾಂ ರೀ. ಟೈರ್ ಕಂಡೀಷನ್ ಒಂದು ಹಾಫ್ ಟಚ್ ಅದಾವ್ರಿ. ಹಾಂ ರೀ. ಮತ್ತು ಪಾಸಿಂಗ್ ಆಗೈತ್ರಿ. ಇನ್ನ 1 ವರ್ಷ 1.5 ವರ್ಷ ಐತ್ರಿ ಇನ್ನ ಪಾಸಿಂಗ್. ಓಕೆ. ಮತ್ತು ರೇಟ್ ಹೇಳೇನ್ರಿ? ರೇಟ್ನು ಹೇಳ್ರಿ ಅಲ್ರಿ ಸರ್. ಮತ್ತು ಇವಾಗ ಐಚರ್ಯ ಯಾವ್ದು ಇದು, ಐಚರ್ದಾಗ ಯಾವ್ದು ಇದು ಗಾಡಿ? ಈಗ ಐಚರ್ದಾಗ ಏನಂತಾರ ಅದು? 4 314 ಇದು. 4 ಐತ್ರಿ ಇದು. ಹಾಂ. ಓಕೆ. ಟ್ರಕ್ ಟೋಲ್ ರೀ ಇದು. ಹಾಂ ರೀ. ಟ್ರಕ್ ಟೋಲ್ ರೀ, ಟ್ರಕ್ ಟೋಲ್. ಟ್ರಕ್ ಟ್ರೋಲಾ? ಹಾಂ, ಟ್ರಕ್ ಟೋಲ್ ರೀ. ಓಕೆ ಸರ್. ಇದು ಬಾಡಿ ಎಷ್ಟು ಬರ್ತೈತೆ ರೀ ಸರ್ ಫೂಟು? ಇದು 19 ಫೂಟ್ ಐತ್ರಿ ಸರ್. 19 ಫೂಟಿನ ವೆಹಿಕಲ್ ಐತ್ರಿ. ಹಾಂ ರೀ. ಓಕೆ. ಗಾಡಿ ಆಕ್ಸಿಡೆಂಟ, ರೀಪೇಂಟೆಡ್ ಅಂತ ಕ್ರಾಸಸ್ ಟಿಂಕರಿಂಗ್ ಕೆಲಸ ಐತ್ರಿ? ಏನೂ ಇಲ್ಲ, ಒರಿಜಿನಲ್ ಐತ್ರಿ. ಒರಿಜಿನಲ್ ಪೇಂಟ್, ಒರಿಜಿನಲ್ ಏನೂ ಆಗಿಲ್ಲ ರೀ. ಓಕೆ. ಮಾಡಲ್ ರೀ ಸರ್? ಮಾಡೆಲ್ಲ 2017 ರೀ. ಓಕೆ. ಓನರ್ ಗಾಡಿಗೆ? ಓನರ ಈಗ 5ನೇ ಓನರ್ ನಾವೇ. ಓಕೆ. ತೊಗೊಳೋರು 6ನೇ ಓನರ್ ಆಗ್ತಾರೆ. ಹಾಂ ರೀ. ಹಾಂ. ಓಕೆ. ಗಾಡಿ ಫುಲ್ ಕ್ಯಾಶ್ ಆಗೈತೆ ಲೋನ್ದಾಗ ಐತ್ರಿ? ಲೋನ್ದಾಗ ಐತಿ ಸರ್ ಇದು. ಓಕೆ. ಅದೇನು ಕಂಟಿನ್ಯೂ ಕೊಡ್ತೀರಿ? ಹಾಂ, ಕಂಟಿನ್ಯೂ ಕೊಡ್ತೀವಿ. ಓಕೆ. ಗಾಡಿಗೆ ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರೆ ನಿಮ್ಮ ಕಡೆಯಿಂದ? ಏನೂ ಇಲ್ಲ ರೀ. ಏನು ಮಾಡಿಸಿಲ್ಲ ರೀ? ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದ್ರೆ ಟೇಪ್ ಅದು ಇದೆ ಅಷ್ಟೇ ರೀ. ಹೌದ್ರಾ? ಒಳಗೆ ಸನ್ಮಾಯಿಕ್ ಅದು ಕುಂದಿರ್ಸಿವಿ ರೀ. ಓಕೆ. ಈ ಥರ ಏನು ಲೈಟ್ ಸೆಟ್ಟಿಂಗು ಈ ಥರ ಏನ್ರಿ ಮಾಡ್ಕೊಂಡಿರ್ತಾರಲ್ಲ, ಈ ಥರ ಏನು ಮಾಡಿಲ್ಲ? ಇಲ್ಲ ಇಲ್ಲ ರೀ. ಓಕೆ ಸರ್. ಮೈಲೇಜಲ್ಲಿ ಏನು ಬರ್ತದೆ ರೀ ಸರ್? ಮೈಲೇಜ್ 6 ರೀ. 6 ತನಕ ಬರ್ತದೆ ರೀ? ಹಾಂ ರೀ. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಇರುವಂಥದ್ದು ಅಂತ ಹೇಳಿದ್ರಿ? ಹಾಂ, ಒಟ್ಟು ರನ್ನಿಂಗ್ ಆಗಲ್ಲ ರೀ. ಓಕೆ. ರೇಟ್ ಏನು ಹೇಳಿದ್ರಿ ಗಾಡಿ? ಈಗ 9 ಹೇಳ್ತೀವಿ ರೀ. 9.5 ಲಕ್ಷ? ಹಾಂ, ಹೇಳ್ತೀವಿ ರೀ. ಇನ್ನು ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ರೀ ನಿಮಗೆ. ಹೆಚ್ಚು ಕಡಿಮೆ ಮಾಡಿಕೊಡ್ತೀರಿ ಇನ್ನೂ? ಹಾಂ ರೀ. ಓಕೆ. ಅಂದರೆ ಲೋನ್ ಕಂಟಿನ್ಯೂ ಕೊಡೋದಂದ್ರೆ ಎಷ್ಟು, ಇವಾಗ ನಿಮ್ಮ ಕೈಗಡೆ ಎಷ್ಟು ಕೊಡಬೇಕು? ಲೋನ್ ಕಂಟಿನ್ಯೂ ಕೊಡಬೇಕಾದ್ರೆ ಒಂದು 1.5 ಲಕ್ಷ ತನಕ ಕೊಡ್ಬೇಕು ರೀ. ಒಂದು 2 ಲಕ್ಷ ಕೊಟ್ಟರೆ ಎಷ್ಟು ಐತ್ರಿ ಇನ್ನೂ ಉಳಿದಿದ್ದು ಲೋನ್? ನೀವು ಒಂದು 7-7.5 ಲಕ್ಷ ಐತಿ. ಓಕೆ ಸರ್. ಅಷ್ಟು ಜೆನ್ಯೂನ್ ಕಸ್ಟಮರ್ ನಿಮ್ಮ ಹತ್ರ ಬಂದ್ರೆ ಹಾಂ ರೀ. ಒಂದು ಬೈಟಕ್ ಕೂತು ಬಳಕ ಒಂದು ಮಾತುಕತೆ ಮಾಡ್ಕೊಂಡು ಬಳಕ ಫುಲ್ ಕ್ಯಾಶಿಗೆ ಆದ್ರೂ ತೊಗೊಳೋರಿದ್ರೆ ಫುಲ್ ಕ್ಯಾಶಿಗೆ ಒಂದು ರೇಟ್ ಆದಷ್ಟು ನೆಗೆಶಿಬಲ್ ಮಾಡಿಕೊಡಿ. ಲೋನ್ ಕಂಟಿನ್ಯೂ ಆದ್ರೂ ನೆಗೆಶಿಬಲ್ ಮಾಡಿಕೊಡಿ ಆದಷ್ಟು. ಓಕೆನಾ? ಹ್ಞೂ ರೀ, ಹ್ಞೂ ರೀ. ಓಕೆ. ಇದ್ರಾಗ ಮಾತಾಡೋದ್ರಿಂದ ರೇಟ್ ಫಿಕ್ಸ್ ಮಾಡೋಕ್ಕಾಗಲ್ಲ. ಹಾಂ, ಹೌದು ಹೌದು ರೀ. ಇವಾಗ ಬೈಟಕ್ ಬಂದ ಬಳಕೆ ಇಲ್ಲ ನಿಮ್ಮದು ಏನೇನು ಅವರು ಹೆಚ್ಚು ಕಡಿಮೆ ಮಾಡಿದ್ರಿ ಕೊಟ್ಟು ಬಿಡ್ರಿ. ಅದೇ ಆ ಥರ ಆಗುತ್ತೆ. ಅದಕ್ಕೋಸ್ಕರ ಜೆನ್ಯೂನ್ ಕಸ್ಟಮರ್ ಯಾರು ಬಂದರೆ ನೋಡಿ ಆದಷ್ಟು ಮಾಡಿಕೊಡಿ. ಓಕೆನಾ? ಹ್ಞೂ ರೀ. ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಸರ್. ತೊಗೊಂಡ್ರಿಗೆ ಆರಾಮಾಗಿ ಓಡಿಸ್ಬೋದು ಅವರು? ಹಾಂ, ಓಡಿಸ್ಬೋದು ರೀ. ಓಕೆ. ಪಾಸಿಂಗ್ ಟನ್ ಎಷ್ಟು ಐತ್ರಿ ಇದು? ಏನು ರೀ, ಪಾಸಿಂಗ್ ಟನ್ 10 ಟನ್ ಐತ್ರಿ. 10 ಟನ್ ಐತ್ರಿ? ಹಾಂ. ಓಕೆ. ಎಷ್ಟು ತನಕ ಹಾಕೊಂಡು ಹೊಡಿತೀರಿ ನೀವು ಇವಾಗ? 12 ಟನ್ ತನಕ ಹಾಕ್ತೀವಿ ರೀ. ಹೌದ್ರಾ? ಹಾಂ ರೀ. ಓಕೆ ಸರ್. ಇದು ಗಾಡಿ ಇರುವಂಥ ಲೊಕೇಶನು? ಲೊಕೇಶನ್ ಬಸವನಬಾಡಿಗೇರಿ ತಾಲೂಕಾ, ಊರು ಹಂಗರ್ಗಿ ರೀ. ಓಕೆ. ಡಿಸ್ಟಿಕ್ ಯಾವ್ದು ಬರುತ್ತೆ ಸರ್? ಡಿಸ್ಟಿಕ್ ಬಿಜಾಪುರ ರೀ. ಹೌದ್ರಾ? ಹಾಂ. ಓಕೆ. ಬಸವನ ಬಾಗೇವಾಡಿ ತಾಲೂಕು, ಹಂಗಲಿಗಿ ಊರು? ಹಂಗೆ. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಸರ್? ಹಾಂ, ಇದೆ ರೀ ಸರ್. ಓಕೆ. ಅಪ್ಡೇಟ್ ಮಾಡಿರ್ತೀನಿ ಯೂಟ್ಯೂಬ್ ಚಾನಲ್ಗೆ. ನೋಡಿ ನಮ್ಮ ಕಡೆಯಿಂದ ಬಂದವ್ರಿಗೆ ಆದಷ್ಟು ಸ್ವಲ್ಪ ನೋಡಿಕೊಡಿ. ಓಕೆನಾ? ಆಯ್ತು ಸರ್, ಮಾಡ್ತೀನಿ ರೀ. ಓಕೆ. ಥ್ಯಾಂಕ್ ಯು ಸರ್.